ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಹಬ್ಬ ಅಲ್ರಿ ಇವತ್ತು ಅದಕ್ಕೆ ಈಗ ಅಡುಗೆ ಮಾಡೋದ್ರಿ ಇವತ್ತು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡೀನಿ ಏನೇನೆಲ್ಲ ರೆಸಿಪಿಗಳು ಮಾಡ್ತೀನಿ ಎಲ್ಲ ರೆಸಿಪಿನೂ ಶೇರ್ ಮಾಡ್ಕೊತೀನಿ ರೀ ಈಗ ಸದ್ಯಕ್ಕೆ ಮೊದಲು ರವಾದ ಉಂಡೆ ಕಟ್ಟಮ್ರಿ ಸ್ಪೆಷಲ್ಲಾಗಿ ರವಾದ ಉಂಡೆ ನಮ್ಮ ಹಳ್ಳಿ ಕಡೆಗೆ ನಮ್ಮ ಮನೆಯೊಳಗೆ ನಾವು ಯಾವ ರೀತಿ ಕಟ್ತೇವೆ ನೋಡ್ರಿ ಅದೇ ರೀತಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಬರ್ರಿ ರವಾದ ಉಂಡಿನ ಯಾವ ರೀತಿ ಕಟ್ಟೋದು ಈಗ ಪಾಕ ಯಾವ ರೀತಿ ಮಾಡ್ಕೊಳ್ಳೋದು ಎಲ್ಲದನ್ನು ನೋಡೋಣ್ರಿ. ಸಮೃದ್ಧಿ ಟೊಮೆಟೊ ಹಣ್ಣು ತೊಗೊಂಡು ಆಟ ಆಡಕತ್ತಾಳ. ಹಾಯ್ ಸಮೃದ್ಧಿ ಬಂಗಾರಿ ಹಾಯ್. ಬುಟ್ಟಿ ನಂಗೆ ಬೇಕಿದು, ನಂಗೆ ಬೇಕು ಬುಟ್ಟಿ ನೋಡ್ರಿ. ಗ್ಯಾಸಿನ ಮ್ಯಾಗ ಒಂದು ಬುಟ್ಟಿ ಇಟ್ಟಿಲ್ರಿ. ಈಗ ಇದಕ್ಕೆ ತುಪ್ಪ ಹಾಕ್ಕೊಳಮ್ರಿ. ತುಪ್ಪ ಹಾಕಿ ರವಾದ ಉಂಡೆ ಕಟ್ಟದ ಘಮ ಘಮ ಆಗಿರ್ತಾರೆ. ಅದಕ್ಕೆ ನಾನಿಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡೀನಿ ರೀ. ತುಪ್ಪ ಎಲ್ಲರೂ ನಾವು ಕಟ್ತಿದ್ದೇವ್ರಿ ವರ್ಷನ, ಅಂದ್ರೆ ಎಣ್ಣೆ ಯೂಸ್ ಮಾಡಿ. ಆದರೆ ಈ ವರ್ಷ ತುಪ್ಪನ ಯೂಸ್ ಮಾಡೀನಿ ರೀ. ಈಗ ಇದಕ್ಕೆ ರವೆ ಹಾಕೋಬೇಕ್ರಿ. ರವೆ ನಾವು ಅಳತೆ ಪ್ರಕಾರ ತೊಗೋಬೇಕಾಗ್ತದ. ನಾನಿಲ್ಲಿ 1 ಗ್ಲಾಸ್ ರವೆ ತೊಗೊಂಡೇನಿ ರೀ. ಸಾಕ್ರಿ, ಯಾಕಂದ್ರೆ ನಮ್ಮ ಜಾಸ್ತಿ ಸ್ವೀಟ್ ಯಾರು ತಿನ್ನಂಗಿಲ್ಲ. ಆದರೆ ದೇವ್ರ ನೈವೇದ್ಯಕ್ಕಂತ ಬೇಕೇ ಬೇಕಲ್ರಿ. ಹಾಗಾಗಿ ತುಪ್ಪದಲ್ಲಿ ಚಂದ ಘಮ ಘಮ ಅನ್ನೋಂಗೆ ತೋರಿಸ್ಬಿಟ್ಟು ತೊಗೊಳ್ರಿ ರವೆ. ಏನು ಗ್ಯಾಸ್ ಫ್ಲೇಮ ಫುಲ್ ಮೀಡಿಯಮ್ನಾಗ ಇಡ್ಬೇಕು ರೀ. ಹೈ ಫ್ಲೇಮ್ ಇಟ್ಟು ಅಂದ್ರೆ ಪಟ್ಟಂತ ರವೆ ಹೊರ್ತದೆ ರೀ. ಆದ್ರೆ ಅದು ರವೆ ಚಂದ ಬೆಂದಿರಂಗಿಲ್ಲ. ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಟು ಕೈ ಬಿಡ್ಲಾರ್ದಂಗೆ ಹುರಿಬೇಕು ರೀ. ಇದು ಹೈ ಫ್ಲೇಮಾಗ ಇಡಕ್ಕೆ ಹೋಗೋದೇ ಬೇಡ. ಮನೆಯೊಳಗೆ ಸ್ವೀಟ್ ಜಾಸ್ತಿ ತಿನ್ನೋಂಗಿಲ್ಲ, ಜಾಸ್ತಿ ಮಾಡ್ಕೋಬೋದು. ಸುಮ್ಮನೆ ತಿನ್ನಲ್ಲ ಬಿಡಲ್ಲ ಜಾಸ್ತಿ ಸ್ವೀಟ. ಅದಕ್ಕೆ ಕಡಿಮೆ ಯೂಸ್ ಮಾಡತ್ತೀನಿ ರೀ. ಈಗ ಚಂದ ಹುರಿದ್ಬಿಟ್ಟು ತೊಗೊತೀನಿ ರೀ ರವೆ. ಈಗ ನೋಡಿರಿ, ಇದ್ರಲಿಂತ 1 ಗ್ಲಾಸ್ ನಾನು ರವೆ ಹಾಕಿದ್ನಲ್ಲ ರೀ. ಅದಕ್ಕೆ ಸ್ವಲ್ಪ ಸಕ್ಕರೆ ಕಡಿಮೆ ತೊಗೊಂಡಿನಿ ರೀ. ಯಾಕಂದ್ರೆ ಸ್ವೀಟ್ ಜಾಸ್ತಿ ಆಗ್ತದೆ ರೀ. 1 ಗ್ಲಾಸಿಗೆ ಸ್ವಲ್ಪ ಕಮ್ಮಿ ತೊಗೊಂಡಿನಿ ರೀ. ನೀರು ಒಂದು ಅರ್ಧ ಕಪ್ ಹಾಕ್ಲಿ. ಇದು ಸಕ್ಕರೆ ಕರಗುವಷ್ಟು ನೀರು ಹಾಕ್ಕೊಳ್ತೀರಿ. ಇಲ್ಲಿ ಹಾಲು ಹಾಕಲ್ಲ ನೋಡ್ರಿ. ಬರೀ ಸಕ್ಕರೆ ಕರಗಿದ್ರೆ ಸಾಕ್ರಿ ನಮಗೆ. ಇಷ್ಟು ನೀರು. ಈಗಿದ ಗ್ಯಾಸ್ ಹಚ್ತೀನಿ ರೀ. ನೋಡ್ರಿ, ಸಕ್ಕರೆ ಕರಗಿ ಒಂದೇಳಿ ಪಾಕ ಹಾಕ್ತಾರಲ್ರಿ, ಅಷ್ಟು ಬಂದ್ರೆ ಸಾಕು. ಒಂದೇಳಿ ಪಾಕ. ಈಗ ಕೊಬ್ಬರಿ ಹೆಚ್ಚು ತೊಗೊಳಮ್ರಿ. ಕೊಬ್ಬರಿ ಬೇಕಿದ್ದಕ್ಕೆ ಇಲಾಚಿ ಜಾಸ್ತಿ ತೊಗೊಳಮ್ಮು, ಕೊಬ್ಬರಿ ಜಾಸ್ತಿ ತೊಗೊಳಮ್ಮು. ಹಚ್ಬಿಟ್ಟು ಕೊಬ್ಬರಿ ತೊಗೊಂಡಿಲ್ಲಿ ಇವಾಗ 4 ಗೋಡಂಬಿ ಸ್ವಲ್ಪ ಈ ರೀತಿ ತುಕಡಿ ಮಾಡಿ ಹಾಕ್ಕೊಳಮ್ಮ ಕೈಲಿಂತ. ಇಲ್ಲೇ ಪಾಕ ನೋಡ್ರಿ ಕುದಿಲತ್ತದ. ಸರಿ, ಸಕ್ಕರೆ ಅಂತೂ ಕರಗ್ಯದ್ರಿ. ಪಾಕ ರೆಡಿ ಆಗ್ಯದ. ಸಕ್ಕರೆ ಕರಗಿ ಈಗ ಇದ್ರೊಳಗೆ ಕೊಬ್ಬರಿ ಮತ್ತು ಗೋಡಂಬಿ ಹಾಕ್ಕೊಳಮ್ಮಿ. ಗ್ಯಾಸ ಬಂದ್ ಮಾಡಮ್ರಿ. ಈಗ ಇದಕ್ಕೆ ಇದು ನಾವು ಹುರಿದ ಇಟ್ಟಿರೋಂಥ ರವಾನ ಸೇರ್ಸಮ್ರಿ. ಚಂದ ಈಗ ಮಿಕ್ಸ್ ಮಾಡ್ಕೊಳಮ್ರಿ.
ನೋಡಿರಿ ಎಷ್ಟು ಕರೆಕ್ಟಾಗಿ ಐತಲ್ರಿ. ಉಂಡೆ ಕಟ್ಟಕ್ಕೆ ಪರ್ಫೆಕ್ಟಾಗಿ ಬರ್ತದೆ ರೀ. ಏನದು ಅಲ್ಲಿದು ಉಂಡೆ ಕಟ್ಟಬೇಕು, ಉಂಡೆ ತಿನ್ಬೇಕು ಇದು. ಇದಕ್ಕೆ ಸ್ವಲ್ಪ ಮ್ಯಾಗ ಮುಚ್ಚಿ ಬಿಡಂಬ್ರಿ. ನೋಡ್ರಿ ಇವ ರವಾದ ಉಂಡೆ ಕಟ್ಟಕತ್ತೀನಿ ರೀ. ಮೆತ್ತಗೆ ಸಾಫ್ಟಾಗಿ ಬರ್ತಾವ, ಸೂಪರಾಗಿ. ಇಷ್ಟಿಷ್ಟು ಕಟ್ಟಿ ಇಡ್ತೀನಿ ಎಲ್ಲ ಉಂಡೆಗಳು. ನೋಡಿರಿ ನಾನು ಮಾಡಿದ್ದ ರವಾದ ಉಂಡೆ ನೋಡಿರಿ ಎಷ್ಟು ಮಸ್ತ್ ಸಾಫ್ಟಾಗಿ ಮಸ್ತನೇ ಬಂದವ್ರಿ. ಇಷ್ಟು ರವಾದ ಉಂಡೆ ಈಗ ನೋಡಿರಿ ಸಾಕ್ರಿ. ಯಾಕಂದ್ರೆ ದೇವ್ರನ್ನ ಯಾವುದೇ ಪುಡ್ತೇಕ ಸುಮ್ಮನೆ ಒಂದೊಂದು ತಿಲ್ಲಕ್ಕಂತ ಮಾಡೀನಿ ರೀ. ಜಾಸ್ತಿ ಸ್ವೀಟ್ ಇರುತ್ತಿಲ್ಲ, ಅದಕ್ಕೆ ರವಾದ ಉಂಡೆ ರೆಡಿಗೆ ನೋಡಿರಿ. ರವಾದ ಉಂಡೆದಂತೂ ಕಟ್ಟೋದೈತಿ ಎಲ್ಲ ಐತ್ರಿ. ಈಗ ಕಡ್ಲಿ ಗುಗ್ರಿ ಹಾಕ್ತೀನಿ ರೀ. ಕಡ್ಲಿ ಗುಗ್ರಿನೇ ಮೇನ್ ರೀ ಇವತ್ತು. ಯಾಕಂದ್ರೆ ಗುಗ್ರಿ ಅಂತಾನೆ ಹೆಸರು ರೀ ಇವತ್ತಿನ ಹಬ್ಬಕ್ಕೆ. ಅದಕ್ಕೀಗ ಕಡ್ಲಿ ನೆನೆ ಇಟ್ಟಿದ್ರಿ ನಾನು. ನೋಡಿರಿ ನಾನು ಕಡ್ಲಿ ಏನು ಮಾಡೀನಿ ರೀ, ಮುಂಜಾನೆ ಲೈಟ್ ಬಂದ ತಕ್ಷಣ ಮಿಸಿಲ್ ನೀರು ತುಂಬ್ಕೊಂಬಂದು ಕಡ್ಲಿನ ಸ್ವಚ್ಛತೆನಾಗ ಒಂದು 2-3 ನೀರು ತೊಳೆದ ನೆನೆಯಾಗಿ ಇಟ್ಟಿದ್ರಿ ನಾನು. ಈಗ ನೆಂದವ್ರಿ ಇವು ಕಡ್ಲಿ. ಒಂದು ಗಂಗಳಕ್ಕೆ ತೆಕ್ಕೊಳಮ್ರಿ. ತೆಕ್ಕೊಂಡು ಪಾಣಿ ಹೊಡಿಬೇಕ್ರಿ. ಈಗ ಗುಗ್ರಿ ಪ್ಲೇಟಿಗೆ ಹಾಕ್ತೀನಿ ರೀ. ನೋಡಿರಿ ಇಲ್ಲಿ ಗ್ಯಾಸಿನ ಮ್ಯಾಗ ಎಣ್ಣೆ ಹಾಕಿ ಬೊಗಣೆ ಇಟ್ಟೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡೀನಿ. ಚಟಪಟ ಅಲ್ಲುತ್ತ ನೋಡ್ರಿ. ಈ ಟೈಮ್ನಾಗ ಉಳ್ಳಾಗಡ್ಡಿ ಹಾಕೊಂಡೀನಿ. ಒಂದು ಸ್ವಲ್ಪ ಶೇಂಗಾ ಬೀಜ ಹಾಕ್ಕೊಳಮ್ರಿ. ಶೇಂಗಾ ಹಾಕೊಳ್ಳಿ. ಆಯ್ತು ದೊಡ್ಡ ತಮ್ಮ ಕಡ್ಚಿಗ್ರಿ ಏನ್ರಿ ತಮ್ಮ. ಈಗ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕ್ರಿ. ಗ್ಯಾಸ್ ಮೇಲೆ ಮಾಡ್ಲತ್ತೀನಿ ರೀ. ಹೊರಗೆ ಮಾಡ್ಬೇಕಂದ್ರೆ ಗಾಳಿ ಒಂದು ಬಕ್ಕೋಬಿಟ್ಟದ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ತರಕಾರಿ ಬಿದ್ದಿದ್ದು ಬೆಳ್ಳುಳ್ಳಿ, ಸ್ವಲ್ಪ ಕೊರಿಬೇವು. ನಿಮ್ಮ ಕಡೆಗೆ ಗುಗ್ರಿ ಯಾವ ರೀತಿ ಮಾಡ್ತೀರಿ, ಗುಗ್ರಿ ಹಬ್ಬ ಯಾವ ರೀತಿ ಆಚರಣೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಚಂದ ಫ್ರೈ ಆಗಿ ಉಳ್ಳಾಗಡ್ಡಿ ಅವು ನೋಡ್ರಿ ಎಷ್ಟು ಚಂದ ಫುಲ್ ಗೋಲ್ಡನ್ ಕಲರ್ ತನಕ ಫ್ರೈ ಆಗ್ಯಾವಲ್ರಿ. ಗೋಲ್ಡನ್ ಕಲರ್ ಬರೋ ಹಂಗೆ ಫ್ರೈ ಆಗಿರಬೇಕು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪು ಮತ್ತು ಅರಿಶಿಣ ಪುಡಿ. ಯಾಕೆ ನೀ ಏನು ಮಾಡಿದ್ರಿ? ಹಾಲು ಕಾಯಿಸಿದೇನು? ಏನು ಚೂಡ್ರಿ? ಚೂರಿ ಖಾರದ ಪುಡಿ ಒಂದು ಚಮಚ ಸ್ವಲ್ಪ ಕಡಿಮೆ ಹಾಕೀನಿ. ಸ್ವಲ್ಪ ಗರಂ ಮಸಾಲ, ಮತ್ತು ನೀ ಯಾಕೋ ನೀ ಚೂರ್ಲಿಕ್ಕೆ ಸುಂಬಡಿ. ಇವ ನೆನೆ ಇಟ್ಟಿದ ಕಡ್ಲಿ ಕಾಳೆನವಲ್ರಿ, ಇದಕ್ಕೆ ಹಾಕೊಂಬಿಡೋಣ. ಈಗ ತಿರುವಂಗ್ರಿ ಚಂದ ನೋಡ್ರಿ. ಗುಗ್ರಿ ಚಂದ ಕಾಣಿಸ್ಲಿಕ್ಕಲ್ರಿ. ಈಗ ಕುದಿಬೇಕ್ರಿ. ಯಾಕಂದ್ರೆ ಹಸಿ ಇವರಿ ಬರೀ ನೆನೆ ಹಚ್ಚಿದವಲ್ರಿ. ಕುದಿಲಿಕ್ಕೆ ನೀರು ಹಾಕೊಂಡು ನೋಡ್ರಿ. ಇವಾಗ ಏನಿಲ್ಲ ಅಂತಂದ್ರೆ ಒಂದು 15-20 ನಿಮಿಷ ಕುದಿಬೇಕ್ರಿ. ಚಂದ ಮೆತ್ತಗೆ ಕುದಿಲ್ರಿ. ಈಗ ನೀರು ಹಾಕಿ ನೋಡ್ರಿ. ಇಷ್ಟೊಂದು ಎತ್ತಿದೀವಿ. ಮ್ಯಾಲೆ ಮುಚ್ಚಿ ಬಿಟ್ಬಿಡಮ್ರಿ. ಗುಗ್ರಿ ಕುದಿಲ್ರಿ. ದೇವ್ರ ಇವತ್ತ ಗುಗ್ರಿನೇ ಹಾಕ್ಬೇಕ್ರಿ. ಮ್ಯಾಲೆ ಮುಚ್ಚಿ ಕುದಿಲಕ್ಕೆ ನೋಡ್ರಿ. ಗುಗ್ರಿ ಅಂತೂ ಕುದಿಲಿಕತ್ತಾವ್ರಿ. ಘಮ ಅನ್ಲಿಕತ್ತಾವ್ರಿ. ಮಸ್ತನೇ ಕುದಿಲಿಕತ್ತಾವ ನೋಡ್ರಿ ಗುಗ್ರಿ. ಚಂದ ಮೆತ್ತ ಕುದಿಬೇಕ್ರಿ ಇವ. ನೋಡ್ರಿ ಫ್ರೆಂಡ್ಸ, ರವಾದ ಉಂಡೆ ಕೆಟ್ಟದೈತ್ರಿ. ಗುಗ್ರಿ ಪಣೆ ಹೊಡ್ಯೋದು ಬೇಕು. ಗುಗ್ರಿನೂ ಕುದ್ಲಿಕತ್ತವ. ಈಗ ಚೂಡ ಮಾಡ್ತೀನಿ ರೀ. ಅದಕ್ಕೆ ಒಂದಿಷ್ಟ ಮಂಡಾಳ ಹಸನ್ ಮಾಡ್ಕೊಂಡು ತೊಗೋತೀನಿ ರೀ. ಈಗ
ಚೀಲನೇ ತೊಗೊಂಬಂದಾರೆ ಯಜಮಾನ್ರು, ದೊಡ್ಡದು ಒಂದು ಅರ್ಧ ಕ್ವಿಂಟಲ್ ಚೀಲ ಇದ್ದಂಗೆ ಅದ ರೀ ಇದು. ಈಗ ಚೀಲ ಬಿಚ್ಚಿ ಹಳ್ಳ ತಗೋತೀನಿ ರೀ. ಇದು ಒಂದು ಚೀಲ ಪೂರ ತೊಗೊಂಬಂದಾರ್ರಿ ಹಳ್ಳಿಂದ. ಇಷ್ಟು ದೊಡ್ಡದು ಅದ ರೀ ಇದು. ಇದ್ರೊಳಗೆ ಒಂದು 10 ಸೇರಿನಷ್ಟು ಚೂಡ ಮಾಡ್ತೀನಿ ರೀ. ಈಗ ನೋಡಿರಿ, ನಾನಿಲ್ಲಿ ಚೂಡ ಮಾಡೋಕ್ಕೆ 2 ಬುಟ್ಟಿ ಮಂಡಾಳ ಈ ರೀತಿ ಕೇರಿ ಸ್ವಚ್ಛ ಮಾಡಿ ತೊಗೊಂಡಿನಿ. ಇಲ್ಲಿ ಗ್ಯಾಸಿನ ಮ್ಯಾಗ ಎಣ್ಣೆ ಬಿಸಿ ಇಟ್ಟೀನಿ. ಈಗ ಇದಕ್ಕೆ ಜೀರಿಗೆ ಸಾಸಿವೆ ಹಾಕೋತೀನಿ ರೀ. ಈಗ ನೋಡಿರಿ, ಇದಕ್ಕೆ ಜೀರಿಗೆ ಸಾಸಿವೆ ಹಾಕೊಳಮ್ರಿ. ಇವ ಚಟಪಟ ಅಂತ ಸಿಡಿಲ್ರಿ. ಈಗ ಇಲ್ಲೇ ನೋಡಿರಿ, ಒಂದು ಗಂಗಳ ಕೊತ್ತಂಬರಿ, ಪುದೀನ ತೊಗೊಂಡಿನಿ ರೀ, ಕೊರಿಮೇವು ತೊಗೊಂಡಿನಿ. ಇವ ಪುಟಾಣಿ, ಶೇಂಗಾ ಬೀಜ, ಮತ್ತಿದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಇದಿಷ್ಟು ತೊಗೊಂಡಿನಿ ರೀ ಚುಡುವ ಮಾಡೋಕ್ಕೆ. ಹೇಗಿದ ಚಟಪಟ ಅಂತ ಸಿಡಿಲ್ರಿ ಇವೆಲ್ಲ. ನೋಡಿರಿ, ಜೀರಿಗೆ ಸಾಸಿವೆ ಚಟ್ಪಟ್ ಅಲ್ಲತ್ತಾವ ರೀ. ಈ ಟೈಮ್ನಾಗ ಇದಕ್ಕೆ ಫಸ್ಟ ಉಳ್ಳಾಗಡ್ಡಿ ಹಾಕೊಂಡು, ಯಾಕಂದ್ರೆ ಉಳ್ಳಾಗಡ್ಡಿ ಫ್ರೈ ಆಗ್ಬೇಕು ರೀ. ಮೊದಲು ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಉಳ್ಳಾಗಡ್ಡಿ, ಆ ರೀತಿ ಫ್ರೈ ಆಗ್ಬೇಕು ರೀ. ಉಳ್ಳಾಗಡ್ಡಿ ಫ್ರೈ ಅಲ್ರಿ. ಶೇಂಗಾ ಬೀಜ, ಪುಟಾಣಿ ಏನು ಹಾಕ್ಕೊಳಂಬ್ರಿ, ಯಾಕಂದ್ರೆ ಏನು ಫ್ರೈ ಆಗ್ಬೇಕಲ್ರಿ. ಚಂದ ಕಡಕ್ ಕಟ್ನಾಗಿ ಎಣ್ಣೆ ಒಳಗೆ ಫ್ರೈ ಅಲ್ರಿ ಎಲ್ಲ. ಈಗ ನೋಡಿರಿ, ಇದಕ್ಕೆ ಕೊಬ್ಬರಿ ಹಾಕ್ಕೊಳಂಬ್ರಿ. ಒಂದು ಕೊಬ್ಬರಿ ಕೊಯ್ದು ಹಾಕೊಂಡು, ನಮ್ಮ ಯಜಮಾನ್ರಿಗೆ ಚೋಡದಾಗ ಕೊಬ್ಬರಿ ಅಂದ್ರೆ ಭಾಳ ಇಷ್ಟ ರೀ. ಅದು ಅದ್ರಾಗ ಶೇಂಗಾ ಬೀಜ ಇಷ್ಟೊಂದು ಯಾಕೆ ಹಾಕಿನಂದ್ರೆ ಅವ್ರ ಸಲಕ್ಕೆ ರೀ. ಯಾಕಂದ್ರೆ ಶೇಂಗಾ ಬೀಜನೂ ಬಕ್ಕಳು ಇಷ್ಟ ರೀ. ಶೇಂಗಾ ಬೀಜ ಜಾಸ್ತಿ ಬೇಕು ರೀ ಅವ್ರಿಗೆ. ಒಂದು ಕತ್ನೆ ಫ್ರೈ ಅಲ್ರಿ ಇವೆಲ್ಲ. ನೋಡಿರಿ, ಬೆಳ್ಳುಳ್ಳಿ ಹಾಕಿನ್ರಿ. ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ತಿರುಗಿ ನೋಡಿರಿ. ಈಗ ನೋಡ್ತಿರ್ಬೋದ್ರಿ, ಬೆಳ್ಳುಳ್ಳಿ ಜಜ್ಜಿಟ್ಟಿನಲ್ರಿ, ಬೆಳ್ಳುಳ್ಳಿನ ಹಾಕಿನ್ರಿ. ಉಳ್ಳಾಗಡ್ಡಿಗೆ ಅವು ಫ್ರೈ ಆದ್ಮೇಲೆ ಬೆಳ್ಳುಳ್ಳಿ ಹಾಕಿನ್ರಿ. ನೋಡ್ತಿರ್ಬೋದ್ರಿ, ಉಳ್ಳಾಗಡ್ಡಿ ಎಷ್ಟೋ ಒಂದು ಗೋಲ್ಡನ್ ಕಲರ್ ತನಕ ಫ್ರೈ ಆಗ್ಯಾವ ಅಂಥೇಳಿ. ಕೊಬ್ಬರಿನೂ ನೋಡಿರಿ ಈ ರೀತಿ ಗೋಲ್ಡನ್ ಕಲರ್ ಅಂತಾವ, ಈ ರೀತಿ ಫ್ರೈ ಆಗ್ಯಾವ. ಈಗ ಕೊತ್ತಂಬರಿ, ಪುದೀನ ಇದೆಲ್ಲ ಹಾಕಿದ್ರಿ ಲಾಸ್ಟಿಗೆ. ಅಷ್ಟೊಂದ್ರೆ ಮಸ್ತ್ ಇರ್ತಾವೆ ನೋಡಿರಿ ಈ ರೀತಿ ಮಾಡೋದಕ್ಕೆ ಕೊಡುವ ಅಂದರೆ. ಎಷ್ಟೊಂದು ಹಚ್ಚಿ ನೋಡಿರಿ ತರಕಾರಿ ಅದು ನಾನು. ಘಮ ಅಲ್ಲತ್ತರಿಗೆ ಪರಿಮಳ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಹಾಕ್ಕೊಳಂಬ್ರಿ. ಎರಡು ಬುಟ್ಟಿ ಅದಾವೆ ಅವು. ಈಗ ಖಾರ ಒಂದು 3 ಚಮಚ ಹಾಕ್ಲೇವ ಖಾರ. ಹುಡುಗರು ಅಂತ ತಿಂತಾರೆ ರೀ, ಸ್ವಲ್ಪ ಖಾರ ಕಡಿಮೆ ಹಾಕ್ತೀನಿ ರೀ. ಅರಿಶಿಣ ಪುಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಖಾರ ಉಪ್ಪು ಎಲ್ಲ ಕರೆಕ್ಟಾಗಿ ಎಣ್ಣೆ ಒಳಗಿದ್ದ ಖಾರ ಅದೆಲ್ಲ ಚೆಂದ ಸ್ವಲ್ಪ ಫ್ರೈ ಆಗ್ಬೇಕಲ್ರಿ. ಎಲ್ಲ ಮಸಾಲೆಗೆ ಖಾರ ಉಪ್ಪು ಹಿಡಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೊಂಡು. ಬಾರೆ ನಾನು ಸರಿ
ಕಡೆ ನೋಡ್ರಿ ನೋಡಿ ಸರ್ ಕೈ ಸುತ್ತದೆ ಸರಿ ಹಬ್ಬದ ವಿಶೇಷ ಚುರುಮುರಿ ಕೂಡ ತಿನ್ನಕತ್ತಿದ್ರು ಮಿಕ್ಸ್ ಮಾಡ್ಲಿದ್ವಿ ಕನಸು ಎಲ್ಲ ಶೇಂಗಾ ಕಾಳು ಹೊಸ ಮಂದಿ ನಮ್ಮನೆ ಶೇಂಗಾ ಕಾಳು ತಿನ್ನೋರು ಶೇಂಗಾ ಪುಟಾಣಿ ಕೊಬ್ಬರಿ ಶೇಂಗಾ ಪುಟಾಣಿ ಮೂರು ಬೇಕು ಅಸಲಿ ಅವು ಹಾಯ್ ಫ್ರೆಂಡ್ಸ್ ಅಂತ ಬರ್ರಿ ನಗರ ಮಸ್ತಿ ಹಬ್ಬಕ್ಕೆ ನಮ್ಮ ಮನೆಗೆ ಅಂತ ಚೊಲೋತಿಲ್ಲ ಬರ್ರಿ ಬರ್ರಿ ಅಂತ ಹೇಳಮ್ಮ ಅಂಕಲ್ ಆಂಟಿ ಬರ್ರಿ ಅಂತ ಚುಡಾತಿನ ಬರ್ರಿ ಅಣ್ಣ ಅಕ್ಕ ತಮ್ಮ ಅಣ್ಣ ಸರಿ ಚುಡಾತಿಲ್ಲ ಬರ್ರಿ ಸುಮ್ಮನೆ ಎಲ್ರು ಅವ್ರಿಲ್ಲ ನಮಗೆ ಸಾಕಲ್ಲ ನಮಗೆ ಕಂಬಳಂಗ ಅಂತ ಅಂದಿ ಮತ್ತೊಂದೆಲ್ಲ ಸರಿ ಚುಡೋ ಅಲ್ವಾ ಶೇಂಗಾ ಬೀಜ ಕಲಿತಾವೆ ಸರಿ ಚಂದ ಏನು ಮಾಡ್ತಿ ಎಲ್ಲ ಮಿಕ್ಸ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತೀನಿ ಚೂರು ಚೂಡ ಗಂಗಳ ಒರೆಸಿದ್ವಿ ಅರ್ಬಿಲಿ ಪಪ್ಪ ಅಂದ್ರೇ ಶೇಂಗಾನೆ ಹಾಕಿ ನೋಡಿ ಹೋಗ್ತೀನಿ ಮೆಣಸಲ್ಲಿ ಹಾಕಿ ಟೈಮ್ ಆರಾಯ್ತು ರೀ ಇನ್ನೂ ರೆಸಿಪಿ ಮಾಡವ ಹುಡುಗರಿ ಮನಗಿಸ್ಬಿಟ್ಟೆ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ನೋಡಂಬ್ರಿ ಏನಾಗ್ತದೆ ಗೊತ್ತಿಲ್ಲ ನೋಡ್ರಿ ಈಗ 2 ಬುಟ್ಟಿ ಚುರುಮುರಿ ಚೂಡ ಮಾಡೀನಿ ನೋಡ್ರಿ ಚೂಡ ಎಷ್ಟು ಮಸ್ತ್ನೇ ಬಂದವ ಇಲ್ಲಿ ನೋಡ್ರಿ 2 ಬುಟ್ಟಿ ಚುರುಮುರಿ ಚೂಡ ರೆಡಿ ಅದ ನೋಡ್ರಿ ಈಗ ಇಲ್ಲಿ ನೋಡ್ರಿ ಗುಗ್ಗುರಿ ಎಷ್ಟು ಮಸ್ತ್ನೇ ಬಂದವ ಅಂತೀರಿ ಗುಗ್ಗುರಿ ಅಂತೂ ನೋಡಂಗೆ ಇಲ್ರಿ ನೀವು ಅಷ್ಟು ಸೂಪರಾಗಿ ಬಂದವ ನೋಡ್ರಿ ಕಡ್ಲಿ ಗುಗ್ಗುರಿ ಸೂಪರಾಗಿ ಟೇಸ್ಟಿಯಾಗಿ ಮಸ್ತ್ನಾಗಿ ರೆಡಿ ಆಗ್ಯಾವ ನೋಡ್ರಿ ಈಗ ನೋಡ್ತಿರ್ಬೋದ್ರಿ ಎಷ್ಟು ಚೆಂದ ಬಂದವ ನಾಗರ ಪಂಚಮಿ ಹಬ್ಬದ ವಿಶೇಷ ಕಡ್ಲಿ ಗುಗ್ಗುರಿ ರೆಡಿ ಆಗ್ಯಾವ ನೋಡ್ರಿ ಈಗ ಈ ಮಸ್ತ್ನಾಗಿ ರವದು ಈ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟಾಗಿ ರೆಡಿಗೆ ನೋಡ್ರಿ ಈಗ ನೋಡ್ರಿ ಹೀಗೆ ನೋಡ್ರಿ ದೇವ್ರ ನೈವೇದ್ಯ ಹಾಕ್ಬೇಕು ಬೆಲ್ಲ ಹಾಲು ಇದೀವಿ ಸಂಗತಿ ರೆಡಿ ಹಾಲು ಹಾಕ್ಬ ದೇವ್ರಿಗೆ ಹಾಲು ಹಾಕ್ಬವ ಇವತ್ತ ಬೆಲ್ಲದ ಹಾಲಿರೋ ಶಾಸ್ತ್ರ ಅಂತ ಹೇಳಿ ಕರಿತಾರ್ರಿ ಅದಕ್ಕೆ ಬೆಲ್ಲದ ಹಾಲು ಇರ್ಬೇಕಂತಂದ್ರೆ ನೋಡ್ರಿ ಈಗ ನಾನು ಮಾಡಿದ ರವಾದುಂಡಿ ಮತ್ತು ಗುಗ್ರಿ ಅದ್ರ ಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರಿ ಓ ಇವತ್ತು ಹಾಳು ಹಾಕಲ್ಲ ನಾಳೆ ಈಗ ಒಂದು ಬಟ್ಟೆ ತೊಗೊಂಡ್ರಿ ಮೀಸಲ್ ನೀಡ್ರಿ
ಅಂದರೆ ಒಂದು ಬಿಸಿಲು ಅಡುಗೆ ಮಾಡಿರ್ತಾವಲ್ರಿ ಅದು ನೀರು, ಇದು ಒಂದು ಕೊಬ್ಬರಿ ಗುಂಡ, ಈ ಕೊಬ್ಬರಿ ಗುಂಡ್ನಾಗ ಬೆಲ್ಲ ಹಾಕಿನ್ರಿ. ಇದು ಬೆಲ್ಲ ಸ್ವಲ್ಪ ಹೊಡಿಬೇಕ್ರಿ. ಹಾಲಿನ ಶಾಸ್ತ್ರ ಅಂತೇಳಿ ಕರೀತಾರೆ. ಇದು ಬೆಲ್ಲ, ಅದು ಬೆಲ್ಲ ಇರಲಿ. ಇದ್ರವ ಉಳ್ಳಂಗದ ನೀರು ಉಳ್ಳಂಗವ ಉಡಿ ಬಿಡಿಸ್ತೀನಿ. ಚಂದ ನೋಡಿ ಈ ಚೆನ್ನಾಗಿ ಮೊದಲ ಇದು ಅದಕ್ಕೆ ಉಡಿ ಕಡೆ ಹೋಗ್ತದ. ಉಡಿ ಕಡೆ ಇಟ್ಕೊ, ದಂಗ ಹಿಡ್ಕೊಳ್ತಿದ ಜೇಜಿಗೆ ಮದುವೆ ಮಾಡಿ ನೋಡ್ರಿ. ನಮ್ಮ ಸಮೃದ್ಧಿ ಹಾಲು ಇರ್ಲಿಕ್ಕೆ ತಗೊಳ್ರಿ ಇವತ್ತ ಈ ವರ್ಷ. ಎಲ್ಲ ದೇವ್ರಿಗೆ ಮಾಡ್ತಾರೆ ಎಲ್ಲ. ಹೇಳು ಇದು ನೋಡೇಳು ಇಲ್ಲಿ ನಿಂದ್ರೆ ಉದಿ ಕಡಿ ಇಟ್ಟು ಆಮೇಲೆ ಸರಿ. ಇವು ಹಾಲು ಇಲ್ಲ, ಇವು ಹಾಲ ಅಲ್ಲಿ ಜೇಜಿ ಫೋಟೋ ಹಾಕ್ಬೇಕು. ಎಲ್ಲ ಹತ್ತಿ ಕೈತಾ ಹೇಳ್ಕೊ ಬಾಯ್ ಕಡೆ. ಬೆಲ್ಲದ ಹಾಲ ಎಲ್ಲಿ ನಾಲ್ಕು ಮುಟ್ಟೆ ಹಾಕ್ಬೇಕು. ಕೈ ಚಾಸ್ತೀನಂದ್ರೆ ಇಲ್ಲಿ ಮ್ಯಾಲಿನ ನಿಲ್ಕಲ್ಲ ಶಿವನ ಮೂರ್ತಿ ಬೆಲ್ಲದ ಹಾಲ ಅಭಿಷೇಕ ಮಾಡೋದು. ಮತ್ತೊಂದು ಸರ್ತಿ ಹಾಕ ನಾಗಪ್ಪ ಮುತ್ಯ. ನೋಡ್ರಿ ಬೆಲ್ಲದ ಹಾಲು ಹಾಕ್ತಿದೆ ಸಮ ಅಲ್ಲಿಲ್ಲ, ನಾಗಪ್ಪ ಮುತ್ತೆಗೆ ಅಷ್ಟ ಹಾಕ್ಬೇಕು. ನೋಡ್ರಿ ನಮ್ಮ ಕಡೆಗೆ ಗುಬ್ರಿ ದಿನ ಬೆಲ್ಲದ ಹಾಲು ಇರೋದ್ರಿಂದ ಈ ರೀತಿ ಶಾಸ್ತ್ರ ಅದ ರೀ. ಮಕ್ಕೊಂಡಿದ್ದೆ ನೋಡೈತು ಮಕ್ಕೊಂಡು ನೋಡಿದೆ. ಮಣಿ ಹಿಂಗ ನಿಕ್ಕಿಲ್ಲ ಬಾ ಮಗ ಬದಿ ಹಾಕ್ಕೊಡು ಹಾಕ್ಕೊಂಡು ಹಾಕ್ಕೊಂಡು ಹೊಡ್ವಾ ಹಚ್ಚ ಇರು ಅಲ್ಲಿ ಇರು ಕಡಿತಾ ಸೈಡ್ ನನಗೆ ಆ ಲೈನ್ಯಾಗ ಆ ಗಿಡದಾಗೆ ಕೆಂಪಿರು ಮೊದಲೇ ಪೌಡ್ರ್ ಹಾಕ್ಬೇಕಂದ್ರೆ ನಾವು ಐದತ್ತು ಕಡಿತಾರೆ. ಏನುಂಟು ಊಟ ಇದೀವ, ಊಟ ಬಂದು ಇವತ್ತು ಊಟ ಬಂದು ಬರೀ ಮಂಡಳ ತಿನ್ಬೇಕು. ಬರೀ ಮಂಡಳೆ ದೇವರ ಮನೆ ಸಮೂ ನನಗೊಂದು ಉಂಡಿತ ಸಾಕು. ಉಂಡಿನಿ ಇದು ಬೇಡ. ಉಗುರಿ ನೋಡ್ರಿ ಸಾಕು ಸಾಕು ಸಾಕು. ಚಮ್ಮಚ್ಲೇ ರೀ ಬೇಟ. ಚಮಚ ಚಮಚ ತುಪ್ಪ ಹಾಕಿದ್ರಿ ಎಲ್ಲ ಹಾಕಿದ್ರಿ ತುಪ್ಪ ಮಾಮ ಉಂಡಿತೈತಿ ತುಪ್ಪ ಹಾಕಿದ್ರೆ ಬೇಡ ಮ್ಯಾಲ ಹೋಗಂಗನಂತ ನಾವು ಗಮ್ಮನೆ ಹೇಳಕ್ಕೆ ಬರಲ್ಲ. ಮುಂಜಾನೆ ತಿಂತಾನ ಈಗ ತಿನ್ನಲ್ಲ. ಮತ್ತೆ ಎಣ್ಣೆ ನಿಚೆ ಹಿಡಿತು ಈ ಖಾರ ಕೊಡ್ರಿ ಮುಂಜಾನೆ ರುಚಿ ಕೊಡ್ರಿ ಅಂತ ನಾವು ಏ ಬೇಟ ಹಾಕಿಲ್ಲ ಸಮಯ ತೋಪು ಯಾಗಂತ ಚುಡುವನೆ ಇಲ್ಲಿ ಬಾಪ ಬಿಡ ಹೋಗ್ ಈಗ ಗೋರಿ ತಿನ್ನ ಮಗ ಚಂದ ಹಾಕಿ ಬೆಳೆದು ಅದಕ್ಕೆ ಹಾಕು ಬೆಲ್ಲ ಅವ್ರಿಗೆ ತಿಂತಾರೆ
ಕೊಟ್ಟು ನಮ್ದು ಗೊತ್ತಿಲ್ಲ ಸ್ವಾಮಿ ದೀಪಾವಳಿ ಚೆನ್ನಾಗಿ ನೋಡಿ ಹ್ಞೂ ನಮ್ಮ ಉಳಿತೀನು ಅಲ್ಲ ಉಗುರ್ತೀನೋ ಉಳಿದಿರ